ರೀ ಅದು ಯಾಕೋ ನನಗೆ ಬಂಗಾರದಂಗ ಅಂತ ಅನಿಸ್ವಾಲ್ತು. ನೀವರ ಬರ್ರಿ ಹೋಗಿ ಕೇಳ್ಕೊಂಡು ಬರೋಣ ಪತ್ತಾರ ಅಂಗಡಿ ಹೋಗಿ. ಅಲ್ಲ ನಿಂದ ಹಾ ಮನ್ಯಾಗ ಒಂದಿಟ್ಟು ನೆಮ್ಮದಿ ಆಗಿ ಕುಂದ್ರನ ಬೇಡ ನಾವ ಮನಿಗೆ ಬರಗಳ್ದ ಬರೀ ನಕ್ಲೆಸ್ 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 ಅಂತೀರಿ. ಹುಚ್ಚಿಗೆ ಹಡದತ್ತ ಏನು ನಿನಗೆ? ಹಾ ಏನು ಮೂಳ ಅದೀಯ ನೀನು? ಅಲ್ಲ ಬರೀ ನಕ್ಲೆಸ ಮನಿಗೆ ಬಂದ್ರು ಅದು ಕಳುವಾಗೈತೆ ಅನ್ನೋದು ಒಂದು. ಈಗ ನೋಡಿದ್ರೆ ಅದು ಬಂಗಾರದಲ್ಲ ಸುಮಾರು ಅನ್ಸಾತಿ. ಪತ್ತಾರ ಅಂಗಡಿಗೆ ಹೋಗ್ಬರೋಣ ಅಂತಿದ್ದಿ. ಹಾ ಬರೀ ಇದನ್ನ ಮಾಡೋದೇನು ನಾವು? ಏನು ಮನ್ಯಾಗ ಹೋಗಿಟ್ಟು ಮಕ್ಕಳು ಬೇಡ ನೆಮ್ಮದಿಯಾಗಿ ಹೇಳ. ಅಯ್ಯ ಅದೇನು 1 ರೂಪಾಯಿ 2 ರೂಪಾಯಿ ಹಾಂ 4.5 ಲಕ್ಷ ರೂಪಾಯಿ ಹತ್ತೈತೆ ಅದಕ್ಕೆ ಮಾಡ್ಸಾಕ. ನೀವು ಒಳ್ಳೆ ಬಂಗಾರ ಬೇರೆ ತುಟ್ಟಿ ಆಗೈತಿ, ಗಗನಕ್ಕೇರಿ ಐತಿ. ಈಗ ಮಾಡ್ಸಕ್ಕಾಕತ್ತೇನು ನಮಗೆ? ಇರಾಕಿ ಒಬ್ಬಾಕಿ ಹೆಣ್ಮಗಳ ಗಂಡು ಮಗ, ಅದಕ್ಕೆ ಮಕ್ಕಳಾದ್ರೆ ಮಾಡಿಸ್ಕೊಡ್ಬೇಕಲ್ಲ. ಅಂದ್ರೆ ನಿನ್ನ ಮಗಳು ಒಬ್ಬಾಕೆ ಮಗಳು, ನನ್ನ ಮಗಳು ನಿನಗೆ ಮಗಳಲ್ಲ. ಓಹೋ ಅಂದ್ರೆ ನೀನು ಹೇಳೋದು ಹಿಂಗೆ. ಅಯ್ಯ ನಾನು ಹಂಗೆ ಅನ್ಲಿಲ್ರಿ, ಅದು ಬಾಯಿಗೆ ಬಂದ್ಬಿಡ್ತ. ಅಂದ್ರೆ ನನ್ನ ಹೊಟ್ಟೆ ಹುಟ್ಟಿದಕ್ಕೆ ಒಬ್ಬಾಕೆ ಮಗಳಲ್ಲ, ಅದಕ್ಕೆ ಹಂಗೆ ಅನ್ನಿ. ಅಲ್ಲ ನಿಮ್ಮ ಮಗಳಿಗೆ ನೀವು ಮಾಡಿಸ್ರಲ್ಲ, ಇಷ್ಟು ದುಡಿತಾರಿ ಎಲ್ಲ ಏನು ಮಾಡ್ತಾರೆ? ದುಡ್ಡನ್ನ ಅಷ್ಟೆಲ್ಲ ಕೂಡಿಟ್ಟ ಅಲ್ಲ ಯಾವಕ್ಕೆ ಕರೆ ಏನು ಕೊಡಕ್ಕೆ ಹೋಗ್ತಾರೆ ನೀವು? ಇಲ್ಲ ಮತ್ತೆ ಕುಡಿಸಿಟ್ಟು ನಿಮ್ಮ ಮಗಳಿಗೆ ಮಾಡಿಸ್ರಿ ನೀವು. ನಾನು ದುಡಿದು ಕುಡಿಸಿಟ್ಟು ನನ್ನ ಮಗಳಿಗೆ ಮಾಡ್ಸೀನಿ, ನೀವು ದುಡ್ದು ಕುಡಿಸಿಟ್ಟು ನಿಮ್ಮ ಮಗಳು ಮಾಡಿಸ್ರಿ. ಯಾರೇನು ಬೇಡ ಅಂತಾರೇನು? ನಾನೇನು ಬೇಡ ಅಂದನ? ಏನು ನಾನೇನು ಇಸ್ಕೊತಾನಂದನ? ಇಲ್ಲಲ್ಲ. ಹಾಂ ನೀನೊಬ್ಬ ಭಾಳ ಮಾತಾಡ್ಬೇಡ ಏನ. ಎಷ್ಟು ಇರ್ಬೇಕು ಅಷ್ಟೇ ಇರ. ಏನೇ ಇದ್ರು ನಿಮ್ಮ ಮನ್ಯಾಗ ಇಟ್ಕೋ, ನಿನ್ನ ತವ್ರ ಮನ್ಯಾಗ. ಇಲ್ಲಿ ಅಲ್ಲ ಇವಾಗ ಹೇಳಕತ್ತನ ಬಾಯಿ ಮುಚ್ಕೊಂಡಿರ, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರ ಅಷ್ಟ. ನನ್ನ ಮಗಳು ನಿನ್ನ ಮಗಳು ಏನಿಲ್ಲ ಆಟಕ್ಕೆ ಹಚ್ಚಿದೇನು? ಆಕಿನ ನಿನ್ನ ಮಗಳು ಅಂತ ಅನ್ಕೊಂಡಿರ ಅಂತ ಹೇಳಿಲ್ಲ ನಾನು ನಿನಗೆ. ಅಯ್ಯೋ ಆಯ್ತು, ಬಾಯ್ ತಪ್ಪಿ ಹೇಳೇನ ಇರ್ವಾಲ್ತು ಯಾಕಂತ. ನಡೀರೀಗ ಹೋಗಿ ಬರೋಣ ಪತ್ತಾರ ಅಂಗಡಿಗೆ. ಅದು ಬಂಗಾರದ ಸುಮಾರು ಅಂತ ಕೇಳಿ ಬರೋಣ. ನನಗಂತೂ ಫುಲ್ಲು ಗಾಬರಿ ಆಗ್ಬಿಟ್ಟದ. ನಾ ಬರಂಗಿಲ್ಲ. ಬೇಕಿದ್ರೆ ಹೋಗು, ಬ್ಯಾಡ್ ಅಂದ್ರೆ ಮನ್ಯಾಗ ಬಿದ್ದಿರು. ಸುಮಾರ್ದಾದ್ರು ಅದನ್ನ ಹಾಕೊಂಡು ತಿರುಗು. ಅಲ್ಲ ಮನ್ಯಾಗ ಇದ್ದಿದ್ದು ವಸ್ತು ಅದು ಹೆಂಗೆ ಸುಮಾರು ಆಗ್ತದಿ? ಅಂಥದ್ದು ಹೆಂಗೆ ನಿನಗೆ ಸುಮಾರು ತಂದು ಯಾರು ಇಡ್ತಾರ? ಹಾಂ ಮನ್ಯಾಗ ಏನು ಅಂತ ಬರೀ ನಿನಗೆ ಇದು ಅನ್ಸತ್ತೇನೆ ಈಗ? ಹಾಂ ಮನ್ಯಾನ ಮೇಲೆ ನಂಬಿಕೆ ಇಲ್ದಂಗಾಗೈತೆ ನಿನಗೆ? ಅಯ್ಯೋ ಹಂಗಲ್ರಿ ನಾನು ಹೇಳಿದ್ದು. ಯಾಕೋ ಏನೋ ಅದು ಬಂಗಾರ ಗತಿ ಇಲ್ಲ ಕಲರ್ ಜಾಸ್ತಿ ಐತೆ. ನಂದು ನಕ್ಲೆಸ್ದು ಹಿಂಗಿರ್ಲಿಲ್ರಿ, ಭಾಳ ಚಂದ ಇತ್ತು. ಅದ್ರ ಮ್ಯಾಗ ಒಂದು ಗ್ರೀನ್ ಕಲರ್ದು ಅಂದ್ರೆ ಹಸಿರು ಕಲರ ಕೆಂಪು ಕಲರ ಮುತ್ತಿದ್ದು ರೀ. ಇದ್ರ ಮ್ಯಾಲ ಇಲ್ಲ. ನನಗೆ ಅದಕ್ಕೆ ಅನುಮಾನ ಬರಕತ್ತದ ರೀ. ನಡೀರಿ ಹೋಗುನು ಕೇಳ್ಕೊಂಡು ಬರೋ. ನಂಗೆ ಧೈರ್ಯ ಸಾಕಾಗ್ಬಲ್ತು. ನೀವು ನನ್ನ ಜೊತೆಗೆ ಬಂದ್ರೆ ನನಗೆ ಧೈರ್ಯ ಇರ್ತದ. ನಾನು ಯಾಕೆ ಬರಲಿ? ನಾನು ಬರಂಗಿಲ್ಲ. ಬೇಕಿದ್ರೆ ಹೋಗೋ, ಸಾಕಿದ್ರು ಬಿಡು. ಅಪ್ಪ ಅಪ್ಪ ಹಾಂ ಬಾ ಮಗಳ. ಬಾಯಿ ಮುಚ್ಕೊಂಡಿರು. ಮಗಳ ಹಳೆಯ ಬಂದಾಗ ನಿನ್ನ ನಾಟಕಗಳು ಹಿಂಗ ತೆಗಿಬೇಡ. ಬಾಯಿ ಮುಚ್ಕೊಂಡಿರು, ಆಮೇಲೆ ಮಾತಾಡೋಣಂತ. ನಿಮಗ ಮಗ ಮಗಳು ಬರೇ ಇದ್ರಾಗ ಇರಿ. ಮಗಳು ಅಳಿಯ ಅಂತ ಇದ್ರಾಗ ಸಾಯ್ರಿ. ಬಾಯಿ ಮುಚ್ಚಿಗ. ಹೇಳಿ ಮಗಳ, ಏನಾಯ್ತು? ಕರೆದಿಲ್ಲ. ಅಪ್ಪ ನಾವು ಇವತ್ತ ಹೋಗ್ತಾ ಇದೀವಿ. ಇಲ್ಲ ಅದು ಅವರು ಅಮ್ಮನ ನೋಡ್ಬೇಕು, ಅಮ್ಮನ ಜೊತೆ ಮಾತಾಡ್ಬೇಕು ಅಂತ ತುಂಬಾನೇ ಆಸೆ ಆಗೈತೆ ಅವ್ರಿಗೆ. ಮತ್ತೆ ಅವಾಗ ನಡಕ್ಕೆ ಯಾವಾಗಾದ್ರೂ ಬರ್ತೀವಪ್ಪ. ಹೌದು ಮಾವ. ಇಲ್ಲಾಂದ್ರೆ ಇರ್ತಿದ್ವು. ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಹೋಗ್ಬೇಕು ಅನ್ನೋದು ಏನು ಇರೋಕ್ಕಿಲ್ಲ. ಅಮ್ಮಂಗೆ ಫೋನ್ ಮಾಡಿದ್ನಿ, ಸ್ವಲ್ಪ ಅಜ್ಜಮ್ಮಗ ಹುಷಾರಿಲ್ಲ ಅಂತ. ಅವ್ರನ್ನ ಹಾಸ್ಪಿಟ್ಲಿಗೂ ತೋರಿಸ್ಬೇಕು. ಮತ್ತು ನಾನು ಇಲ್ಲಿ ಆಫೀಸ್ಗೆ ಅದೆಲ್ಲ ರೆಡಿ ಮಾಡ್ಕೋಬೇಕು. ಟೈಮು ತುಂಬ ಕಡಿಮೆ ಐತಿ. ನಾನೆಲ್ಲನೂ ತಯಾರಿ ಮಾಡ್ಕೋಬೇಕು. ಹಾಗಾಗಿ ನಾನು ಇಲ್ಲೇ ಸ್ಟೇ ಮಾಡ್ತಿದ್ನಿ. ಆದರೆ ಇವಾಗ ಆಗ್ತಾಯಿಲ್ಲ ಮಾವ. ಮತ್ತು ನಾನು ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ಒಂದು ದಿನ ಉಳ್ದ ನಾನು ಹೋಗ್ತೀನಿ. ಸುಂದ್ರಿನ ಕರ್ಕೊಂಡು ನಾನು ಸುಂದ್ರಿ ಇಬ್ಬರು ಬರ್ತೀವಿ. ಸರಿನಾ ಮಾವ? ಅತ್ತೆ ನಾವು ಹೋಗಿ ಬರ್ತೀವಿ. ಅಲ್ಲ ಅಳ್ಯಾರ ಬರೋದೇ ಇವತ್ತು ಬಂದರಿ. ಹಾಂ ಇವತ್ತು ಹೋದ್ರೆ ಹೆಂಗೆ? ಇವತ್ತೊಂದಿನ ಇದ್ದ ನಾಳೆ ಹೋಗ್ರಲ್ಲ. ಹಾಂ ಏನು ನೀವು ಬರೋದ ಅಪರೂಪ, ಫಸ್ಟ್ ಟೈಮ್ ಬಂದರಿ. ಹಂಗೆ ಹೆಂಗೆ ಕಳ್ಸೋಣ? ಹಾಂ ಇವತ್ತೊಂದಿನ ಇದ್ದ ನಾಳೆ ಬೆಳಗಿನ ಜಾವನ ಹೋಗ್ರಲ್ಲ. ಹಾಂ ನಿಮ್ಮ ಅತ್ತಿನೂ ಹೇಳಾಕತ್ತಾಳು, ನಾನು ಹೇಳಾಕತ್ತು. ಇರ್ಬೇಕಿಲ್ವಾ ಸುಂದ್ರಿ? ಹಾಂ ಹೆಂಗಪ್ಪ ಕೃಷ್ಣ ಹಿಂಗೆ ಹೋಗ್ಕನಂದ್ರೆ ಒಂದ ಪಟ್ಟಿನ ನಿಂತು ಪಟ್ಟಿನ ಮೇಲೆ ಹೆಂಗಪ್ಪ? ಇಲ್ಲಪ್ಪ ಅವ್ರ ಕೆಲಸನೂ ಹಂಗೈತಿ. ಇಲ್ಲ ಚಿಕ್ಕಮ್ಮ ಇನ್ನೊಂದು ಸರಿ ಬರ್ತೀವಿ. ಇಲ್ಲೇ ಅಲ್ಲ, ನಾವೇನು ಬೇರೆ ಊರಾಗಂತೂ ಇಲ್ಲ. ಅವಾಗ ಬರೋದು ಹೋಗೋದು ಮಾಡ್ತಾನೆ ಇರ್ತೀವಿ. ಅಪ್ಪ ನಿನಗೂ ಟೈಮ್ ಇದ್ದಾಗ ಮನೆ ಕಡೆದು ಬಾ ಅಪ್ಪ. ಚಿಕ್ಕಮ್ಮ ನೀನು ಅವಾಗ ಬರ್ತಾ ಇರು. ಅಪ್ಪ ನಾವು ಹೋಗಿ ಬರ್ತೀವಿ, ನಮ್ಗೆ ಆಶೀರ್ವಾದ ಮಾಡಿ. ಸರಿ ಮಾವ, ನಾವು ಹೋಗಿ ಬರ್ತೀವಿ. ಅತ್ತೆ ಹೋಗಿ ಬರ್ತೀವಿ. ನಾವು ಇಷ್ಟು ಹೇಳಿದ್ರು ಕೇಳಬಾರ್ದಂಗೆ ಆಗಿರಲ್ಲ. ಆಯ್ತು ಬಿಡು, ಮತ್ತೆ ನಿಮ್ಮೂನು ಕೆಲಸ ಹಂಗಿರ್ಬೋದು. ಸರಿ ಹೋಗಿ ಬರ್ರಿ ಹಂಗಾರ. ಅಲ್ಲ ಇಷ್ಟು ಹೇಳಕತ್ತು ಒಂದು ಮಾತು ಇರಬೇಕಿಲ್ಲ. ಹಾಂ ಇವತ್ತಿದ್ದು ಬೆಳಿಗ್ಗೆ ಹೋಗ್ರಲ್ಲ. ಇಲ್ಲ ಚಿಕ್ಕಮ್ಮ ಹೋಗಲೇಬೇಕು. ಅವ್ರದ್ದು ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಐತಿ. ಹಾಗಾಗಿ ಇವತ್ತು ಹೋಗಲೇಬೇಕು ನಾವು ಎಷ್ಟೊತ್ತಿದ್ರು. ಫೋನ್ ಮೇಲಿನ ಮೇಲೆ ಫೋನ್ ಹಂಗೆ ಬರತ್ತ ಪಾಪ ಅವ್ರಿಗೆ. ಮತ್ತು ಇಲ್ಲಿ ಕೂರಕ್ಕೂ ಆಗ್ತಾ ಇಲ್ಲ. ಅವರು ಅವಾಗಿಂದ ಹೊರಗಡೆ ಫೋನಲ್ಲೇ ಮಾತಾಡೋದಾಗತ್ತೈತಿ. ಅಲ್ಲೇ ಆದರೆ ಹೆಂಗೋ ಆನ್ಲೈನಲ್ಲಿ ಲ್ಯಾಪ್ಟಾಪ್ ಒಂದು ಕುತ್ಕೊಂಡು ಅವರು ಮೀಟಿಂಗ್ ಅದು ತೊಗೋತಾರೆ. ಹಾಗಾಗಿ ಹೋಗಲೇಬೇಕು ನಾವು. ಮತ್ತೆ ನೆಕ್ಸ್ಟ್ ಇನ್ನೊಂದು ಸರಿ ಯಾವಾಗಾರ ಬರ್ತೀವಿ ತಗೋ ಚಿಕ್ಕಮ್ಮ. ಸರಿ ಆಯ್ತು ತಗೋ. ನಮಗೆ ಅವ್ರ ಕೆಲಸದ ಬಗ್ಗೆ ಅದು ಅಷ್ಟು ಗೊತ್ತಾಗಂಗಿಲ್ಲ. ಆಯ್ತು ಹೋಗಿ ಬರ್ರಿ. ಆಶೀರ್ವಾದ ಮಾಡಿ ಅಪ್ಪ. ಜಲ್ದಿ ನಮ್ಮ ಕೈಗೆ ಒಂದು ಮೊಮ್ಮಗನ ಕೊಡವ. ನೋಡಿ ಕಣ್ಣು ಮುಚ್ಕೋತವು. ಅಪ್ಪ ಸಾಯ ಮತ್ತಲ್ಲ ಯಾಕೆ ಆಡ್ತೀರಾ? ಚಿಕ್ಕಮ್ಮ ನಂಗೆ ಆಶೀರ್ವಾದ ಮಾಡಿ ಚಿಕ್ಕಮ್ಮ. ಆಶೀರ್ವಾದ ಮಾಡಿ ಮಾವ. ನೀವು ಮಾಡೋ ಕೆಲಸ ಎಲ್ಲ ಒಳ್ಳೇದಾಗ್ಲಪ್ಪ. ಇನ್ನೂ ಹೆಚ್ಚಾಗಿ ಬೆಳೀರಿ.
ಹಾಳಾಗಿ ಹೋಗಿ ಸುಂದ್ರ ನೀನು ನೆಮ್ಮದಿಯಾಗಿ ಬದುಕಬಾರ್ದು. ನೀನು ಜೀವನದಾಗ ಬರೀ ಕಷ್ಟನ ಬರಲಿ, ನೀನು ಖುಷಿಯಾಗಿರೋದನ್ನ ನೋಡಕ್ಕೆ ನನಗೆ ಇಷ್ಟನ ಆಗೋದಿಲ್ಲ. ಹಂಗೆ ಹಾಳು ಬಿದ್ದು ಸಾಯಿ ನೀನು. ನಿನಗೆ ಮಕ್ಕಳು ಅನ್ನೋದು ಆಗಬಾರ್ದು, ನೀನು ಬಂಜಿಯಾಗೇ ಇರಬೇಕು. ಊರ ಮಂದಿಯೆಲ್ಲ ನಿನ್ನ ಬಂಜಿ ಅನ್ಬೇಕು. ನಿಮ್ಮಪ್ಪ ಹೇಳಿದಂಗೆ ನಿನಗೆ ಮಕ್ಕಳು ಆಗಬಾರ್ದು. ಇದು ನಾನು ಹಾಕೋ ಆಶೀರ್ವಾದ ನಿನಗೆ. ಒಳ್ಳೇದಾಗಲಿ ಹೇಳವ ಸುಂದ್ರಿ, ಹೇಳ. ನನಗೂ ಆಶೀರ್ವಾದ ಮಾಡೈತಿ. ಒಳ್ಳೇದಾಗಲಿ ಹೇಳಪ್ಪ. ಸರಿಯಪ್ಪ, ನಾವಿನ್ನು ಬರ್ತೀವಿ. ಚಿಕ್ಕಮ್ಮ ಹೋಗಿ ಬರ್ತೀವಿ. ಅಮ್ಮ, ಅಂಕಿತಾ ಯಾರೂ ಕಾಣಿಸ್ತಾನೆ ಇಲ್ಲ. ನೀನೇ ಹೇಳ್ಬಿಡಪ್ಪ ಅಮ್ಮಗ ನಾನು ಹೋಗಿ ಬರ್ತೀನಿ ಅಂತ ಹೇಳಿ. ಅಮ್ಮ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಅದಕ್ಕೆ ಮತ್ತೆ ನಮ್ಗೆ ಹೊತ್ತಾಗ್ತೈತಿ. ಸರಿ ಮಗಳ, ನಾನು ಹೇಳ್ತಾನೋ ನೀವು ಹೋಗ್ಬರ್ರಿ. ಹುಷಾರಾಗಿ ಹೋಗ್ಬರ್ರಿ. ಸರಿಯಪ್ಪ. ಹುಷಾರಾಗಿ ಹೋಗ್ರಿ ಮಗಳ. ಹಳೆಯರ ಹುಷಾರಾಗಿ ಹೋಗ್ಬರ್ರಿ. ಸರಿ ಮಾಮ, ಹೋಗಿ ಬರ್ತೀವಿ. ಸರಿಯಪ್ಪ. ಹಾಳಾಗೋದು ಅದು ಬಿಡಾಗಳು ಇವತ್ತು ಮಾಡಿ ಸಾಕಾಗಿತ್ತು ನಮಗೆ. ಯಾವಾಗ ಹೋಗ್ತಾವ ಅಂತ ಯೋಚನೆ ಮಾಡತ್ತೀನಿ. ಹೋದು ನಾ ಎಲ್ಲಿ ಹೇಳೋ ಕರ್ತಕ್ಕ ಉಳಿತಾರೇನೋ ಅಂತ ಅನ್ಕೊಂಡಿದ್ನಿ. ಉಳಿಲಿಲ್ಲ ಬಿಡ. ಎಷ್ಟರ ನಾಟಕ ಮಾಡ್ತಿ ಮಂಜವ್ವ. ನಿನ್ನ ನಾಟಕಕ್ಕೆ ಎಂಥ ಅವಾರ್ಡ್ ಕೊಡ್ಬೇಕಂತ ನನಗೆ ಗೊತ್ತಾಗಲ್ತು ನೋಡು. ಅಲ್ಲ, ನೀನು ಸುಂದ್ರಿಗೆ ಮಗಳ ಅನ್ನೋದೇನ, ಆಶೀರ್ವಾದ ಮಾಡೋದೇನ, ಅಳಿಯಂದ್ರಿಗೆ ಆಶೀರ್ವಾದ ಮಾಡೋದೇನ, ಹಿರಿಯರು ಅನ್ನೋದೇನ, ನನಗದ ಆಶ್ಚರ್ಯ ಆಯ್ತು. ಮನಸ್ಸಿನಾಗ ಒಂದಿಟ್ಕೊಂಡು ಮುಂದೊಂದು ಮಾತಾಡ್ತಿಲ್ಲ. ಮೆಚ್ಚಬೇಕು ನಿನ್ನ ಈ ಕಲೆಗೆ. ಎಷ್ಟು ಸಲ್ಯೂಟ್ ಹೊಡೆದ್ರು ಸಾಕಾಗೋದಿಲ್ಲ ನೋಡುವ. ಹಾಂ, ಇನ್ನಂಥ ಹೆಣ್ಣನ್ನು ನಾನು ಈ ಜಗತ್ತಿನಾಗ ಎಲ್ಲೂ ನೋಡಿಲ್ಲ ಬಿಡು. ಎಷ್ಟರ ನಾಟಕ ಮಾಡ್ತಿಲ್ಲ ನೀನು. ಬಣ್ಣ ಹಚ್ಕೊಂಡು ನಾಟಕ ಮಾಡೋರ ನಿನ್ನಟ್ಟು ನಾಟಕ ಮಾಡಂಗಿಲ್ಲ. ನಿನ್ನಷ್ಟು ಸುಳ್ಳು ಹೇಳಂಗಿಲ್ಲ ಅಂತ ಅನ್ಕೋತೇನೆ ನಾನು. ಅಯ್ಯ, ನಾನು ಮನಸ್ಸಿಂದ ಹೇಳಿದ್ರು ನೀವು ಸುಳ್ಳು ಅನ್ಕೋತಾರೇನ? ನಾನು ಈರಂತಾರೆ ಹೇಳಿನ ಅವ್ರಿಗೆ. ಅವ್ರು ಇರಲಿಲ್ಲ ಅಂದ್ರೆ ನಾನೇನು ಮಾಡಲಿ? ನಾನೇನು ಸುಳ್ಳು ಹೇಳಿದಂಗೆ ಆತೇನೆ ನಿಮಗೆ? ಮನಸ್ಸಾರನೇ ಹೇಳಿನ ನಾನು ಅವ್ರಿಗೆ. ನಿಮಗೆ ನಾನು ಏನೋ ಮಾತಾಡಿದ್ರು ಏನೋ ಹೇಳಿದ್ರು ಎಲ್ಲ ಸುಳ್ಳೇನ ಅಲ್ಲ? ನಾನು ಮನಸ್ಸಿನಾಗ ಏನೋ ಬೇರೆ ಇರ್ತದೆ ಅಂತ ಅನ್ಕೊಂಡ್ಬಿಡ್ತೀರಲ್ಲ ನೀವು. ಅಲ್ಲ, ನನ್ನ ಮನಸ್ಸಿನಾಗಿರೋದು ನಿಮಗೆ ಹೆಂಗೆ ಗೊತ್ತಾಗ್ತದ? ಹಾಂ, ಬರೀ ಇಂಥದ ನೋಡ್ರಿ ನಿಮ್ದರ. ಆ ಅಮ್ಮೋಗಿ ಎಲ್ಲಿ ಕೆಲ್ಸಕ್ಕೆ ಹೋದೇನು? ಮನ್ಯಾಗ ಇರಂಗಿಲ್ಲ ಅಂತಾನಲ್ಲ. ಬರೀ ಈಗ ಯಾಕೋ ಭಾಳ ಹೊರಗೆ ತಿರ್ಗಾತಾರ ನೋಡೋನು. ಅಲ್ರಿ, ಕೆಲ್ಸಕ್ಕೆ ಹೋದ ಹುಡುಗ ಹೊರಗೆ ತಿರ್ಗಾತಾನಂತಾರಲ್ಲ, ಕೆಲ್ಸಕ್ಕೆ ಹೋಗಂದೆ ಬೇಡಂದೆ ಅವನಿಗೆ. ಏನು ಮನ್ಯಾಗ ಕುಂದ್ರಂದೇನ ಮೂರತ್ತು? ನಾನೇನು ಹೇಳಕತ್ತೀನಿ ಮತ್ತೆ ನಿನಗೆ? ಬರೀ ಹೊರಗೆ ಇರ್ತಾನೆ. ಮನ್ಯಾಗ ಇರೋದೇ ಇಲ್ಲ ಅವನ. ಏನು ಕೆಲಸ ಮಾಡಕತ್ತಾನ ಅವನು? ನನಗಂತೂ ಒಂದು ತಿರುಗಾತ. ಅವ್ನು ಏನು ಕೆಲಸ ಮಾಡತ್ತಾನ, ಎಲ್ಲಿ ಕೆಲಸ ಮಾಡತ್ತಾನ ಕೇಳ. ನಾನು ಹೋಗಿ ಒಂದ್ಸರಿ ಕೇಳ್ಕೊಂಡು ಬರ್ತಾನೆ. ಅಲ್ಲ, ಅವ್ನು ಪಗಾರ ಎಷ್ಟು ಕೊಡ್ತಾರಂತ? ₹1 ಮನಿ ಕೊಟ್ಟಾನೇನು ಅವನು? ಅಯ್ಯ, ಹೋಗುದ ಈಗ ಹೊಂಟ. ನಾನು 8 ದಿನ ಆತ ಹೋಗಿ ಕೊಡ್ದೆ. ನಿಮಗೆ ಪಗಾರ ಕೊಡ್ತಾರೇನು? ಇಷ್ಟ ಕಲಿಯಕ್ಕೆ ಹೋಗಿದ್ದ, ಈಗ ಕೆಲಸ ಮಾಡಕ್ಕೆ ಹೋಗ್ತಾನೆ. ನೀವು ಒಳ್ಳೆಯದ್ರ ಬಿಡು. ಬಟ್ ನಿಮಗೆಲ್ಲ ಹೋಗ್ಬಿಡ್ದಂದ್ರೆ ಪಗಾರ ತಂದು ಕೈಯಾಗಿಡ್ಬೇಕೇ ನಿಮಗೆ? ನೋಡು, ನಾನೇನೋ ಪಗಾರ ತಂದ ಕೈಯಾಗಿಡಂತ ಹೇಳಿಲ್ಲ. ಜೀವನದಾಗ ಏನು ಕೆಲಸ ಮಾಡ್ತಾವ ಅನ್ನೋದು ಗೊತ್ತಿರ್ಬೇಕು ಒಂದು 4 ಮಂದಿಗೆ. ಅದನ್ನ ಬಿಟ್ಟು ಕೆಟ್ಟ ಕೆಲಸ ಮಾಡಕತ್ರ ಏನು ಮಾಡೋದು ಹಿಂದಾಗಡೆ? ಅದಕ್ಕೆ ಹೇಳತ್ತಿರೋದು ನಾನು. ಹೌದು, ನಿಮ್ಮ ಮಗಳ ನಿಮ್ಮ ಮಳೆಯ ಎಲ್ಲ ಚಲೋ ಕೆಲಸ ಮಾಡ್ತಾರ. ಆದ್ರೆ ನನ್ನ ಮಗಳು ಎಲ್ಲ ಕೆಟ್ಟ ಕೆಲಸ ಮಾಡ್ತಾರೇನು? ಅದಕ್ಕೆ ನಿಂತಾರೇನು ನನ್ನ ಮಕ್ಕಳ? ನಿನ್ನ ಮಗಳಾದ್ರೆ ಚಲೋ ಇರ್ತಾಳ, ನಮ್ಮ ಮಕ್ಕಳಾದ್ರೆ ಕೆಟ್ಟ ಕೆಲಸ ಮಾಡ್ತಿರ್ತಾರ ಅಲ್ಲ? ನೋಡು, ನನಗೆ ಸಿಟ್ಟು ತರಿಸ್ಬೇಡ. ಅವರು ನನ್ನ ಮಕ್ಕಳ, ಅವ್ರಿಗೆ ಒಳ್ಳೇದನ್ನ ನಾನು ಬಯಸ್ತಾನೆ. ಅವನು ಎಲ್ಲರ ಹಾದಿ ತಪ್ಪಿಪ್ಯಾನ ಅನ್ನೋದಕ್ಕೆ ಒಂದ ಕಾರಣಕ್ಕೆ ನಾನು ಕೇಳತ್ತಿರೋದು. ಅದನ್ನ ಬಿಟ್ಟೆ ನೀನು ಅದಾಯ್ತು ಇದಾಯ್ತು ಅಂತ ನಂಗೆ ತಲೆ ತಿನ್ನಕ್ಕೆ ಹೋಗ್ಬೇಡ. ಅಯ್ಯಪ್ಪ, ಯಾಕಪ್ಪ ಜಗಳ ಆಡ್ತಿದ್ದೀರಾ? ಅಯ್ಯೋ, ಹಂಗೇನಿಲ್ಲಮ್ಮ. ಅಮ್ಮಗ ಯಾಕೆ ಇನ್ನೂ ಬಂದಿಲ್ಲ, ಎಲ್ಲಿ ಹೋದ ಅಂತ ಕೇಳಾಕತ್ತಿದ್ನ್ಯಾ. ಅದನ್ನ ಮಾತಾಡತ್ತಿದ್ದು. ಮತ್ತೆ ನೀನು ವಾಪಸ್ ಬಂದು ಏನಾರ ಬಿಟ್ಟು ಹೋಗಿದ್ದೀನವ? ಅಪ್ಪ, ಅದು ನಿಮ್ಗೊಂದು ವಿಷಯ ಹೇಳೋದನ್ನ ಮರ್ತೋಗಿದ್ನಿ. ಅದು ಏನಂತಂದ್ರೆ ಚಿಕ್ಕಮ್ಮ, ಅಪ್ಪ ನಾವು ಹೊಸ ಆಫೀಸ್ ಆದ್ಮೇಲೆ ಓಪನಿಂಗ್ ಕರೆಯಕ್ಕೆ ಬರ್ತೀವಿ. ನೀವು ಎಲ್ಲರೂ ಬನ್ನಿ, ಅದನ್ನ ಹೇಳಕ್ಕಂತನೇ ಬನ್ನಿ. ಚಿಕ್ಕಮ್ಮ, ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ. ನಾನೇನು ಬರ್ತೀನಿ ಅಪ್ಪ. ಚಿಕ್ಕಮ್ಮ, ಬರ್ತೀನಿ. ನೀ ಹೇಳಿಲ್ಲ ಅಂದ್ರೆ ನಾನು ನಿಮ್ಮ ಅಪ್ಪ ಚಲೋ ನೋಡ್ಕೊಳ್ಳೇನ? ಏನು ಊಟ ಗೀಟ ಹಾಕಂಗೆ ಕಾಸಾತನ ನನಗೆ? ಅಯ್ಯೋ, ಹಂಗಲ್ಲ ಚಿಕ್ಕಮ್ಮ. ಅಪ್ಪ ಬರೀ ಹೊರಗಡೆನೇ ಇರ್ತಾರಲ್ಲ, ದುಡಿಯೋಕೆ ಹೋಗಿರ್ತಾರೆ, ಹೊಲದಾಗ ಕೆಲಸ ಮಾಡ್ತಿರ್ತಾರೆ. ಅವರು ಸರಿಯಾಗಿ ಊಟ ಮಾಡ್ಬೇಕಲ್ಲ, ಅದಕ್ಕೆ ಹೇಳಿನಿ. ಸರಿ ಚಿಕ್ಕಮ್ಮ, ನಾನಿನ್ನ ಬರ್ತೀನಿ ಅಪ್ಪ. ನಾನು ಬರ್ತೀನಿ ಅಪ್ಪ. ನಾನೇನು ಬರ್ತೀನಿ ಅಪ್ಪ. ನಿಮ್ಮನ್ನು ಬಿಟ್ಟು ನನಗೆ ಹೋಗೋಕ್ಕಾಗಬಾರ್ದು ಅಪ್ಪ. ಇದೇ ಊರಲ್ಲಿದ್ರೂ ನಾನು ಬರೋದು ತುಂಬ ಕಡಿಮೆ ಅಪ್ಪ. ಅದಕ್ಕೆ ಅವ್ರ ಮುಂದೆ ಕಣ್ಣೀರು ಹಾಕಿದ್ರೆ ಅವರು ಬೈತಾರೆ. ಅದಕ್ಕೆ ಅವರು ಅಲ್ಲಿ ಕಾರ್ ಹತ್ರ ಹೋಗ್ಬೇಕಾದ್ರೆ, ಅಯ್ಯೋ ನಾನಿಲ್ಲಿ ಪರ್ಸ್ ಬಿಟ್ಟು ಬಂದೇನಂತ ಹೇಳಿ ಬನ್ನಿ ಅಪ್ಪ. ನಾನೇನು ಬರ್ತೀನಿ ಅಪ್ಪ. ನನಗೆ ನಿನ್ನ ಬಿಟ್ರೆ ಯಾರೂ ಇಲ್ಲ ಅಪ್ಪ. ನೀನು ಚೆನ್ನಾಗಿರ್ಬೇಕು ಅಪ್ಪ. ನಾನೇನು ಬರ್ತೀನಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡಪ್ಪ. ನಾನಲ್ಲೇ ಚೆನ್ನಾಗೇ ಇರ್ತೀನಿ. ನೀನಿಲ್ಲಿ ಚೆನ್ನಾಗಿರಪ್ಪ. ಚಿಕ್ಕಮ್ಮನ ಜೊತೆ ಜಗಳ ಮಾಡಬೇಡ. ಅವ್ರು ಏನೇ ಅಂದ್ರೂ ಮನಸ್ಸಿಗೆ ಹಾಕೋಬೇಡ ಅಪ್ಪ. ನನಗೆ ಅವ್ರು ಏನು ಅಂದ್ರೂ ನಾನು ಅದನ್ನ ಇಲ್ಲೇ ಮರ್ತಿರ್ತೀನಿ ಅಪ್ಪ. ಅದನ್ನು ನಾನು ನೆನಪಲ್ಲಿ ಇಟ್ಕೊಳ್ಳಂಗೆ ಇಲ್ಲ. ನಾನು ಅವಾಗಲೇ ಮರ್ತ್ಬಿಡ್ತೀನಿ ಅಪ್ಪ. ಓಹೋ, ನಾಟಕ ಮಾಡಕ್ಕೆ ಬಂದಾಳೆ ನೀಲಿ. ನಾಟಕಿತ್ತಿ. ನಾಟಕ ನೋಡು, ಕಣ್ಣೀರನ್ನ ಮಳೆ ಸುರಿಸಿ ಅಪ್ಪಗೆ ಪ್ರೀತಿ ಉಕ್ಕುವಂಗೆ ಮಾಡಕತ್ತಾಳ. ಬಂದ್ಬಿಟ್ಲಿಲ್ಲ ಹಾಳಾದಕ್ಕೆ. ಅಯ್ಯೋ ಮಗಳ, ಯಾಕೆ ಮಗಳ ಅಳಾಕತ್ತಿದ್ದಿ? ಏನಾಯ್ತು? ಇಷ್ಟು ದಿನ ನಿಮ್ಮ ಪ್ರೀತಿನ ದೂರ ಮಾಡ್ಕೊಂಡಿದ್ದಕ್ಕ ನಿಮ್ಮನ್ನು ಬಿಟ್ಟು ಹೋಗೋಕೆ ಆಗವಲ್ತು ಅಪ್ಪ. ಆದರೂ ಹೋಗಲೇಬೇಕು. ಇಲ್ಲಿರೋಕ್ಕೂ ಆಗಲ್ಲ. ಯಾಕಂದ್ರೆ ಮದುವೆ ಆಗಿರೋ ಹೆಣ್ಣು ಗಂಡು ಮನೇಲೇ ಇರಬೇಕು. ಸರಿ ಅಪ್ಪ, ನಾನಿನ್ನ ಬರ್ತೀನಿ. ಸರಿ ಮಗಳ, ಹುಷಾರಾಗಿ ಹೋಗ್ಬಾ.
ಹಾಂ ಅಳಕ್ಕೆ ಹೋಗ್ಬೇಡ ಹಾಂ